ಗೃಹಲಕ್ಷ್ಮಿ ಯೋಜನೆಗೆ ಹೊಸ ರೂಲ್ಸ್ ಅಪ್ಡೇಟ್ ಮಾಡದಿದ್ರೆ ಇನ್ನು ಮುಂದೆ 2,000 ರೂಪಾಯಿ ಬರುವುದಿಲ್ಲ. ಎಲ್ಲರಿಗೂ ನಮಸ್ಕಾರ. ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯಿಂದ ಯಾರೆಲ್ಲ ದುಡ್ಡು ತಗೊಳ್ತಾ ಇದ್ದೀರೋ ಅಂತಹವರಿಗೆ ಒಂದು ಹೊಸ ರೂಲ್ಸ್. ಈ ನಿಯಮದ ಪ್ರಕಾರ ನೀವು ಪ್ರತಿ ವರ್ಷ ಒಂದು ಅಪ್ಡೇಟ್ಸ್ ಮಾಡ್ತಾ ಇರಬೇಕಾಗುತ್ತೆ. ಇದು ಅಪ್ಡೇಟ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಗೃಹಲಕ್ಷ್ಮಿ ಯೋಜನೆ ಯಶಸ್ವಿಯಾಗಿ ಜನರಿಗೆ ಸಹಾಯ ಮಾಡ್ತಾ ಇದೆ. ಅಂದರೆ ಪ್ರತಿ ತಿಂಗಳು 2,000 ಹಣ ಹಾಕ್ತಾ ಬರ್ತಾ ಇದ್ದಾರೆ. ಒಂದು ವೇಳೆ ತಿಂಗಳುಗಳು ತಪ್ಪಿದ್ರೂ ಕೂಡ 2 ತಿಂಗಳಿಗೆ ಒಮ್ಮೆಯಾದರೂ ಹೀಗೆ ಅವರ ಬಜೆಟಿಗೆ ಅನುಸಾರವಾಗಿ ಹಣವನ್ನು ಹಾಕ್ತಾ ಇದ್ದಾರೆ. ಅವರ ಹಣಕಾಸಿನ ವ್ಯವಸ್ಥೆ ನಿಯಮದೊಂದಿಗೆ ಯಾವ ರೀತಿ ಹಣದ ವ್ಯವಸ್ಥೆ ಆಗುತ್ತೆ ಅದೇ ರೀತಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬರ್ತಾ ಇದೆ. ಅಂದರೆ ಪಂಚ ಗ್ಯಾರಂಟಿ ಯೋಜನೆ ಅಂತ ಹೇಳಿದರೆ ಕೇವಲ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ, ಈಗ ಯಶಸ್ವಿಯಾಗಿ ನಡೀತಾ ಇರುವಂಥದ್ದು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಯುವ ನಿಧಿ ಯೋಜನೆ ಆಗಿರ್ಬೋದು, ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಜನಪ್ರಿಯತೆ ಹೊಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಾಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ದೊಡ್ಡ ಯೋಜನೆಯಾಗಿದೆ ಗೃಹಲಕ್ಷ್ಮಿ ಯೋಜನೆ. ಬಜೆಟ್ಟಿನಲ್ಲಿ ಈ ಯೋಜನೆಗೆ ಸಾಕಷ್ಟು ಹಣವನ್ನು ಕೂಡ ಮೀಸಲಿರಿಸಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಮಹಿಳಾ ಸಬಲೀಕರಣಕ್ಕೆ ಇಟ್ಟಂತಹ ಒಂದು ದೊಡ್ಡ ಯೋಜನೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ 1,24,12,543 ಅರ್ಹ ಫಲಾನುಭವಿಗಳಿದ್ದಾರೆ. ಇಷ್ಟು ರೇಷನ್ ಕಾರ್ಡ್ಗಳ ಇಷ್ಟೂ ಜನರಿಗೆ ಕೂಡ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಅಂದರೆ 57,300 ಕೋಟಿ ರೂಪಾಯಿಗಳು. ಈಗ ಹೊಸ ನಿಯಮ ಯಾಕೆ ಜಾರಿಗೆ ತಂದಿದ್ದಾರೆ ಅಂದರೆ, ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರಲ್ವ, ಅದರಲ್ಲಿ ತುಂಬ ಜನ ಮರಣವನ್ನು ಹೊಂದಿದ್ದಾರೆ. ಅಂತಹವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಅದಕ್ಕಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣ ಪಡೆಯುವವರಿಗೆ ತಾವು ಒಂದು ಲೈಫ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತದೆ. ನಾವು ಬದುಕಿದ್ದೇವೆ ಅಂತ ಒಂದು ಸರ್ಟಿಫಿಕೇಟ್. ಯಾಕೆಂದರೆ ಒಟ್ಟು 1,44,056 ಮಂದಿ ಮೃತಪಟ್ಟಿದ್ದು, ಅದರಲ್ಲಿ ಕೂಡ 68,776 ಫಲಾನುಭವಿಗಳ ಖಾತೆಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾ ಇದೆ. ಅವರಿಗೆ 80 ಕೋಟಿ ರೂಪಾಯಿ ಹಣ ಸರ್ಕಾರದಿಂದ ಈಗ ಹೋಗಿದೆ. ಅಂದರೆ ಮರಣ ಯಾರು ಹೊಂದಿದ್ದಾರೋ ಅಂಥವರ ಅಕೌಂಟಿಗೆ ಇಲ್ಲಿಯವರೆಗೆ 80 ಕೋಟಿ ಹಣವನ್ನು ಹಾಕಿದ್ದಾರೆ. ಇಲ್ಲಿಯವರೆಗೆ 26 ಕಂತನ್ನು ಹಾಕಿಯಾಗಿದೆ. ಅಂದರೆ ಪ್ರತಿಯೊಂದು ಫಲಾನುಭವಿಗಳ ಅಕೌಂಟಿಗೆ 52,000 ಹಣ ಬಂದಾಗಿದೆ. ಅದೇ ರೀತಿ ಮರಣ ಹೊಂದಿದವರ ಅಕೌಂಟಿಗೂ ಕೂಡ ಬಂದಿದೆ. ಇದರಿಂದಾಗಿ ಸರ್ಕಾರಕ್ಕೆ ಬಲು ದೊಡ್ಡ ಹೊರೆಯಾಗಿದೆ. ಯಾಕೆಂತ ಹೇಳಿದರೆ, ಮರಣ ಹೊಂದಿದವರು ಕೂಡ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಇದಕ್ಕಾಗಿ ಇದನ್ನು ತಪ್ಪಿಸಲು ಈಗ ಒಂದು ಹೊಸ ರೂಲ್ಸ್ ಅನ್ನ ಅಪ್ಡೇಟ್ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಸಾಫ್ಟ್ವೇರ್ ಅನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಈಗ ಯಾರು ಮರಣ ಹೊಂದಿದ್ದಾರೋ ಅವರ ಮರಣ ಸರ್ಟಿಫಿಕೇಟ್ ಅನ್ನ ತೆಗೆದ ತಕ್ಷಣ ಆ ಸಾಫ್ಟ್ವೇರ್ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಲಿಂಕ್, ಅದಕ್ಕೂ ಕೂಡ ಲಿಂಕ್ ಆಗುವಂತಹ ಒಂದು ಸಾಫ್ಟ್ವೇರ್ ಅನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಮರಣ ಹೊಂದಿದವರ ಅಕೌಂಟಿಗೆ ದುಡ್ಡು ಹೋಗುವುದನ್ನ ತಪ್ಪಿಸಲಿಕ್ಕೆ ಬೇಕಾಗಿ, ಅಂದರೆ ಈಗ ಸರ್ಕಾರದಿಂದ ತುಂಬಾ ಹಣ ಸೋರಿಕೆ ಆಗಿದೆ, ಅದಕ್ಕಾಗಿ ದುರುಪಯೋಗ ಆಗ್ತಾ ಇದೆ. ಈ ಕಾರಣಕ್ಕೆ 3,68,783 ಕಂತುಗಳು, ಅಂದರೆ 68,776 ಜನಕ್ಕೆ 3,98,783 ಬಾರಿ 2,000ದಂತೆ ಹಣವನ್ನು ಹಾಕಿ ಆಗಿದೆ. ಅಂದರೆ ಟೋಟಲ್ 80,000 ಕೋಟಿ ಸರ್ಕಾರಕ್ಕೆ ಈಗ ಲಾಸ್ ಆಗಿದೆ. ಈ ರೀತಿ ಮುಂದೆ ಆಗಬಾರ್ದು ಅಂತ ಹೇಳಿ ದಿನೇಶ್ ಕುಣಿಗಲ್ ಅವರು ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅಂತ್ಯೋದಯ, BPL ಮತ್ತು APL ಪಡಿತರ ಚೀಟಿಗಳಲ್ಲಿ ಯಾರ ಕುಟುಂಬದ ಯಜಮಾನಿ ಇರ್ತಾರೋ ಅಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹೋಗ್ತಾ ಇರುತ್ತೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇರುವಂತಹ 1,24,12,543 ಅರ್ಹ ಫಲಾನುಭವಿಗಳಿಗೆ ಆಲ್ರೆಡಿ 57,300 ಕೋಟಿ ರೂಪಾಯಿ ಸಹಾಯಧನವನ್ನು ಕೂಡ ಪಾವತಿ ಮಾಡಲಾಗ್ತದೆ. ಈ ಒಂದು ಯೋಜನೆಯ ಫಲಾನುಭವಿಗಳಲ್ಲಿ ಆಲ್ರೆಡಿ ಮೃತಪಟ್ಟ ಇದುವರೆಗೂ ಕೂಡ ಹಣ ಹೋಗ್ತಾ ಉಂಟು. ಯಾರು ಮೃತಪಟ್ಟಿದ್ದಾರೆ ಅವರ ಅಕೌಂಟಿಗೆ ಕೂಡ ಹಣ ಡೈರೆಕ್ಟ್ ಆಗಿ ಹೋಗ್ತಾ ಉಂಟು. ಅಂತವರ ಮಾಹಿತಿಯನ್ನ ಕಾಲಕಾಲಕ್ಕೆ ಪರಿಶೀಲನೆ ನಡೆಸಿ ಮರಣ ಹೊಂದಿದವರಿಗೆ ಗೃಹಲಕ್ಷ್ಮಿ ಪಾವತಿ ಆಗುವುದನ್ನು ತಪ್ಪಿಸಲಿಕ್ಕೆ ಬೇಕಾಗಿ, ಜೊತೆಗೆ ಈಗ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ರಿಟೈರ್ಡ್ ಆಗ್ತಾರಲ್ವಾ ಅಂಥವರು ಪ್ರತಿ ವರ್ಷ ಬ್ಯಾಂಕಿಗೆ ತಮ್ಮ
ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗ್ತದೆ. ಲೈಫ್ ಸರ್ಟಿಫಿಕೇಟ್ ಏನಿದೆ, ಜೀವಿತ ಪ್ರಮಾಣ ಪತ್ರ, ಇದನ್ನು ಸಲ್ಲಿಸ್ತಾ ಇರ್ತಾರೆ ಪ್ರತಿ ವರ್ಷ ಕೂಡ. ಯಾಕೆಂತ ಹೇಳಿದರೆ ಅವರು ಬದುಕಿದ್ದಾರಾ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಇದು ಸರ್ಕಾರ ಮಾಡಿರುವಂತಹ ಒಂದು ರೂಲ್ಸ್. ಅಂದರೆ ಜೀವಿತ ಪ್ರಮಾಣ ಪತ್ರವನ್ನು ಬ್ಯಾಂಕಲ್ಲಿ ಹೋಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂದರೆ ಪೆನ್ಷನ್ ಯಾರಿಗೆ ಬರ್ತದೆ ಅವರಿಗೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಕೂಡ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನು ಅನರ್ಹರಿಗೆ, ಅಂದರೆ ಮರಣ ಹೊಂದಿದ ಮೇಲೆ ಕೂಡ ಅವರ ಹೆಸರಿಗೆ ಹಣ ಹೋಗುವುದನ್ನು ತಪ್ಪಿಸುವ ಸಲುವಾಗಿ ಈ ಮನವಿಯನ್ನು ಮಾಡಿದ್ದಾರೆ. ಈಗ ಯಾರಿಗೆಲ್ಲ ಪೆನ್ಷನ್ ಬರ್ತಾ ಉಂಟು ಅವರಿಗೆಲ್ಲ ಗೊತ್ತಿರ್ಬೋದು, ಅವರು ಪ್ರಮಾಣ ಪತ್ರವನ್ನು ಕೊಡ್ತಾರೆ, ಲೈಫ್ ಸರ್ಟಿಫಿಕೇಟನ್ನು. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಯಾರು ಅರ್ಹ ಫಲಾನುಭವಿಗಳು ಇದ್ದಾರೋ ಅಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಯಾರೆಲ್ಲ ಪಡ್ಕೊಳ್ತಾ ಇದ್ದಾರೋ ಅಂಥವರು ಒಂದು 6 ತಿಂಗಳಿಗ ಅಥವಾ 1 ವರ್ಷಕ್ಕ ಇದು ಯಾವಾಗಂತೇಳಿ ಅಪ್ಡೇಟ್ ಮಾಡಲಿಲ್ಲ. ಈ ರೀತಿ ಅವರು ಕೂಡ ಬ್ಯಾಂಕಿಗ ಅಥವಾ ತಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೂ ಅಥವಾ ತಾಲೂಕ್ ಪಂಚಾಯತಿಗೂ ಅಥವಾ ಸೈಬರ್ ಮೂಲಕ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿರುವಂತಹ ಅಲ್ಲಿ ಏನಾದರೂ ಅಪ್ಡೇಟ್ ಮಾಡುವಂತಹ ಆಪ್ಷನ್ ಏನಾದರೂ ಬರುತ್ತೆ, ಅದೇ ರೀತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಆವಾಗ ಕೂಡ ಈ ಮರಣ ಹೊಂದಿದವರಿಗೆ ಹಣ ಹೋಗುವುದನ್ನು ತಪ್ಪಿಸ್ಬೋದು. ಅದನ್ನು ಬೇರೆ ಯಾರಾದರೂ ಯೂಸ್ ಮಾಡಬಹುದಲ್ವ. ಅಂದರೆ ಮರಣ ಹೊಂದಿದವರು ಈಗ ಮನೆಯಲ್ಲಿ ಮಹಿಳೆಯರು ಇಲ್ಲ ಅಂತಾದಮೇಲೆ ಅದು ಮಹಿಳೆಯರಿಗೆ ಯೂಸ್ ಆಗುವುದಿಲ್ಲ ಅಂತ ಹೇಳಿ. ಈಗ ಮಹಿಳೆಯರು ಯಾರಾದರೂ ಯಜಮಾನಿದ್ರೆ ಮರಣ ಹೊಂದಿದ್ರೆ ಆದರೆ ನೆಕ್ಸ್ಟ್ ಯಾರೋ ಈಗ ಅತ್ತೆಗೆ ಬರ್ತಾ ಇದ್ರೆ ಅದನ್ನು ಸೊಸೆಗೆ, ಮರಣ ಹೊಂದಿದ್ದ ಮೇಲೆ ಸೊಸೆಗೆ ಬರುವ ಹಾಗೆ ಅಪ್ಲೈ ಮಾಡಬಹುದು. ಆದರೆ ಮರಣ ಹೊಂದಿದ ಮೇಲೆ ಅಲ್ಲಿ ಮಹಿಳೆಯರು ಯಾರೂ ಇಲ್ಲದಿದ್ದರೆ ಸಹ ಅದು ಮಹಿಳೆಯರ ಯೂಸಿಗೆ ಬರುವುದಿಲ್ಲ ಹಣ ಅಂತ ಹೇಳಿ ಸರ್ಕಾರ ಈ ಅಪ್ಡೇಟ್ಸನ್ನು ಹೊರಡಿಸಿರುವಂಥದ್ದು. ಇದರ ಸಲುವಾಗಿ ಮನವಿಯನ್ನು ಮಾಡಿರುವಂಥದ್ದು. ಅದಕ್ಕೆ ಚೀಫ್ ಮಿನಿಸ್ಟರ್ ಕೂಡ ಈ ಮನವಿಯನ್ನು ಪುರಸ್ಕಾರ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಕೂಡ ಅದಕ್ಕೆ ಅವರು ಪ್ರತ್ಯುತ್ತರವನ್ನು ನೀಡಿದ್ದಾರೆ. ಹೀಗಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರ್ಯಾರು ಇದ್ದೀರೋ ಅಂಥವರು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಒಂದು ಹೊಸ ನಿಯಮವನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. ಅದಕ್ಕೆ ನೀವು ಕೂಡ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ರೆಡಿ ಮಾಡಿ. ಜೀವಿತ ಪ್ರಮಾಣ ಪತ್ರವನ್ನು ಅಪ್ಡೇಟ್ ಮಾಡಲಿಕ್ಕೆ ಏನಾದರೂ ರೂಲ್ಸ್ ತಂದರೆ ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಅದನ್ನು ಸಲ್ಲಿಸಬೇಕು ಅದು ಕೂಡ ಸರ್ಕಾರವೇ ನಿಮಗೆ ತಿಳಿಸುತ್ತೆ. ಅದು ನೀವು ನಿಮ್ಮ ತಾಲೂಕು ಪಂಚಾಯತಿಯಲ್ಲಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಆಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಒಟ್ಟಿಗೆ ಅಲ್ಲಿ ಕೂಡ ಒಂದು ಅಪ್ಡೇಟಿಗೆ ಆಪ್ಷನ್ ಕೊಡ್ಬೋದು. ಅಲ್ಲಿ ಕೂಡ ನಿಮ್ಮ ಪ್ರಮಾಣ ಪತ್ರವನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರಬಹುದು. ಈ ರೀತಿ ಯಾವಾಗ ರೂಲ್ಸ್ ತರ್ತಾರೋ ಅದರ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಕೂಡ ಕೊಟ್ಟಿಲ್ಲ. ಆದರೆ ಈ ರೀತಿ ಮಾಡ್ತಾರೆ ಅಂತ ಹೇಳುವಂತಹ ಒಂದು ಗ್ರೀನ್ ಸಿಗ್ನಲ್ ಬಂದಿದೆ. ಈಗ ಯಾವುದೇ ಒಂದು ಕ್ರಮವನ್ನು ಜಾರಿಗೆ ತರಬೇಕಿದ್ರೂ ಕೂಡ ಚೀಫ್ ಮಿನಿಸ್ಟರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ಅದು ಅಪ್ಡೇಟ್ ಆಗುತ್ತೆ. ಅದಕ್ಕಿಂತ ಮೊದಲು ನೀವು ಕೂಡ ನಿಮ್ಮ ಜೀವಿತ ಸರ್ಟಿಫಿಕೇಟನ್ನು ಮಾಡಿಕೊಳ್ಬಹುದು. ಅಂದರೆ ಅದೇ ರೀತಿ ಗೃಹಲಕ್ಷ್ಮಿ ಹಣ ಬರುವುದಕ್ಕಿಂತ ಯಾವುದಾದ್ರೂ ಕಂತನ್ನು ಹಾಕುವ ಮೊದಲು ಅಪ್ಡೇಟನ್ನು ಕೂಡ ಕೊಟ್ಟಿರ್ತಾರೆ. ಈ ಟೈಮ್ ಒಳಗೆ ನೀವು ಜೀವಿತ ಸರ್ಟಿಫಿಕೇಟನ್ನು ಅಪ್ಡೇಟ್ ಮಾಡಬೇಕು ಅಂತೇಳಿ ಒಂದು ವೇಳೆ ನೀವು ಲೇಟ್ ಆದರೆ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರುವಂಥದ್ದು ಲೇಟ್ ಆಗುವ ಚಾನ್ಸಸ್ ಕೂಡ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗ್ತದೆ. ಯಾವಾಗ ಅವರು ಆದೇಶ ಹೊರಡಿಸ್ತಾರೋ ಅಲ್ಲಿಯ ನಂತರ, ಈಗ ಆಲ್ರೆಡಿ 26 ಕಂತು ಹಾಕುವ ತನಕ ಯಾವುದೇ ರೀತಿ ಮಾಹಿತಿ ಅದರ ಬಗ್ಗೆ ಕೊಟ್ಟಿರಲಿಲ್ಲ. ಈಗ 27 ನೆಕ್ಸ್ಟ್ ಯಾವ ಕಂತು ಬರುತ್ತೆ ಅದರ ಒಳಗೆ ಜೀವಿತ ಪ್ರಮಾಣ ಪತ್ರವನ್ನು ಅಪ್ಡೇಟ್ ಮಾಡುವಂತಹ ಒಂದು ರೂಲ್ಸನ್ನು ತರುವಂತಹ ಚಾನ್ಸಸ್ ಇದೆ. ಅದರಲ್ಲಿ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಇವತ್ತಿನ ಅಪ್ಡೇಟ್ಸ್ ಇಷ್ಟೇ ಇರುವಂಥದ್ದು. ಮತ್ತು ಯಾರೆಲ್ಲ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.